19th ಸೆಂಚುರಿ ಒಳಗೆ ರೈತರು ಮತ್ತು ಒಂದು ಕೆಳವರ್ಗದ ಜನಾಂಗದವರ ಯಾವ ರೀತಿಯಾದ ಸಿಚುವೇಶನ್ಗಳನ್ನು ಎದುರಿಸ್ತಿದ್ರು, ಆನಂತರ ಕೆಳವರ್ಗದವರ ಯಾವ ರೀತಿಯಾದ ಸಿಚುವೇಶನ್ ಆಗಿದ್ರು, ಮೇಲ್ವರ್ಗದವರ ಅವರ ಮೇಲೆ ಯಾವ ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡ್ತಿದ್ರು. ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವಂಥ ಮೂವಿ ಅಂದ್ರೆ ಅದ ಲ್ಯಾಂಡ್ಲಾರ್ಡ್ ಮೂವಿ. ಒಂದು ಮೂವಿ ಅಂದ್ರೆ ಈ ರೀತಿಯಾಗಿರಬೇಕು, ಅಂದ್ರೆ ಈ ರೀತಿಯಾದ ಕಾನ್ಸೆಪ್ಟನ್ನು ಒಳಗೊಂಡಿರಬೇಕು. ಸುಮ್ಮ ಡಂಗ ಆಡಂಬರವನ್ನು ಹೊಂದಿರದೆ ಒಂದು ಡೀಸೆಂಟ್ ಮೂವಿಯಾಗಿ ಇರಬೇಕಂದ್ರೆ ಈ ರೀತಿಯಾದ ಮೂವಿಯನ್ನು ತೆಗಿಬೇಕು ಅನ್ನೋದನ್ನು ಡೆಫಿನೆಟಾಗಿ ಬಹಳಷ್ಟು ಡೀಪಾಗಿ ತೋರಿಸುವಂಥ ಒಂದು ಮೂವಿ ಆಗೈತಿ. ಚಡೇಶ್ ಕೆ ಹಂಪಿ ಅವರ ಈ ಒಂದು ಮೂವಿಯನ್ನು ನಾವು ಕಾಟೇರ ಯಾವ ರೀತಿಯಾಗಿ ಒಂದು ಇದ್ರು ತೆಗೆದಿದ್ದಿರಲ್ಲ, ಸೇಮ್ ಎಕ್ಸಾಕ್ಟಾಗಿ ಅದೇ ರೀತಿ ತೆಗೆದಾರು. ಅಂದ್ರೆ ಇವರ ಈ ರೀತಿಯಾದ ಮೂವಿಗಳನ್ನು ತೆಗಿಯಾಕ ಫೇಮಸ್ ಆಗಿದ್ದಾರೆ ಅನ್ನೋದನ್ನು ಸ್ಟ್ರಾಂಗ್ ಆಗಿ ತಿಳಿಸ್ಕೊಟ್ಟಾರು. ನಮ್ಮ ದುನಿಯಾ ವಿಜಯ್ ಅವರ ಆಫ್ಟರ್ ನಾವು ನೋಡೋದಾದ್ರೆ ಸಲಗ ಮತ್ತು ಭೀಮಾ ಆದ ಬಳಿಕ ಈ ಒಂದು ಲ್ಯಾಂಡ್ಲಾರ್ಡ್ ಮೂವಿ ಒಳಗೆ ಬಹಳಷ್ಟು ಡೀಪಾಗಿ ಒಂದು ಆ್ಯಕ್ಟನ್ನು ಮಾಡಿದಾರು. ಆಬ್ವಿಯಸ್ಲಿ ಸ್ಟ್ರಾಂಗ್ ಆಡಿಯನ್ಸನ್ನು ಕಲೆಕ್ಟ್ ಮಾಡುವಂಥ ಮೂವಿ ಇದಾಗೈತಿ. ಇದರ ಸ್ಟೋರಿ ಲೈನ್ಗೆ ಗ್ರಿಪ್ ಕೊಡುವಂಥ ಒಂದು ಕ್ಯಾರೆಕ್ಟರ್ಗಳು ಅಂದ್ರೆ ನಮ್ಮ ರಾಜ್ಬೀರ್ ಶೆಟ್ಟಿ ಅವರು, ಆನಂತರ ರಚಿತಾ ರಾಮ್ ಅವರು, ಆನಂತರ ಬೇರೆ ಬೇರೆ ಕೋ ಆ್ಯಕ್ಟರ್ಸ್ಗಳು ಬಹಳಷ್ಟು ಡೀಪಾಗಿ ಒಂದು ಸ್ಟ್ರಾಂಗ್ ಗ್ರಿಪ್ಪನ್ನು ಮೂವಿಗೆ ತಂದು ಕೊಟ್ಟರು. ಅದು ನನಗೆ ಭಾಳಷ್ಟು ಲೈಕ್ ಆಯ್ತು. ಆನಂತರ ಮೂವಿ ಒಳಗೆ ಯೂಸ್ ಮಾಡಿದಂಥ ಸೆಟ್ಗಳು ಯಾವ ಕೂಡ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇರಲಿಲ್ಲ, ಎಲ್ಲ ಕೂಡ ನ್ಯಾಚುರಲ್ ಆಗಿದ್ದು. ಅದು ಕೂಡ ಒಂದು ಮೂವಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಮೂವಿ ನೋಡಿದರೆ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಅನ್ನಿಸ್ತು. ಮತ್ತು ಈ ರೀತಿಯಾದ ಮೂವಿಗಳನ್ನು ನೋಡೋದನ್ನು ಬಿಟ್ಟ ಅನವಶ್ಯಕವಾಗಿ ಬೇರೆ ಬೇರೆ ಮೂವಿಗಳನ್ನ ನೋಡೋಕೆ ಹೋಗೋದ ವೇಸ್ಟ್ ಕೂಡ ಅನ್ನಿಸ್ತು. ಅಂದ್ರೆ ಆ ರೀತಿ ಒಳಗೆ ಸ್ಟೋರಿ ಲೈನ ಗ್ರಿಪ್ ಇತ್ತು. ಆನಂತರ ಎಲ್ಲವನ್ನ ಡೀಟೇಲಾಗಿ ಎಳೆಯಾಗಿ ಒಂದು ತಿಳಿಸುವಂಥ ಪ್ರಯತ್ನ ಕೂಡ ಮೂವಿ ಒಳಗೆ ಡೆಫಿನೆಟಾಗಿ ಚಲೋ ತಮಗೆ ಮಾಡಿದಾರು. ಇದರಿಂದಾಗಿ ಮೂವಿಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಕೈತೆ ಅನ್ನೋದು ನನ್ನ ಭರವಸೆ. ನೋಡೋಣ ಮೂವಿ ಹೆಂಗೆ ಹೋಗಿದೆ ಅಂತೇಳಿ. ಇನ್ನು ಸ್ಟೋರಿ ಲೈನ್ ಆಲ್ರೆಡಿ ಹೇಳಿದಂಗೆ ಒಂದು ಬಡವರ ಶೋಷಣೆ, ಆನಂತರ ರೈತರ ಪರಿಸ್ಥಿತಿ, ಅವ್ರ ಮ್ಯಾಗ ಯಾವ ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡ್ತಾರೋ. ಅಂದರೆ ದಬ್ಬಾಳಿಕೆ ಮಾಡೋರ ರಾಜ್ಬೀರ್ ಶೆಟ್ಟಿ ಅವರ, ಅದರಿಂದ ದಬ್ಬಾಳಿಕೆಯನ್ನು ಮಾಡಿಸ್ಕೊಳ್ಳೋರ ನಮ್ಮ ದುನಿಯಾ ವಿಜಯ್ ಅವರ. ಅಂದ್ರೆ ಇವರು ರೋಲ್ಗಳು ಬೇರೆ ಅದಾವು. ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಒಬ್ಬರ ಆಳೋ ರೋಲ್ ಹೋಗಿದ್ರೆ ದುನಿಯಾ ವಿಜಯ್ ಅವರ ರಾಚಯ್ಯನಾಗಿ ಒಂದು ಆಳಿಸ್ಕೊಳ್ಳೋರ ಲಿಸ್ಟ್ ಬರ್ತಾರೋ. ಅದನ್ನು ತಡೆ ಹಾಕೊಂಡು ಲಾಸ್ಟಕ್ಕೆ ಮೂವಿ ಒಳಗೆ ಯಾವ ರೀತಿಯಾಗಿ ಒಂದು ಇಂಪ್ಯಾಕ್ಟನ್ನು ಮಾಡಿ ಮೂವಿಯನ್ನು ಎಂಡ್ ಮಾಡ್ತಾರೋ ಅನ್ನೋದು ಭಾಳಷ್ಟು ಇಂಪ್ರೆಸಿವ್ ಅನ್ನಿಸ್ತು. ಅದು ಮಾತ್ರ ಮೂವಿಗೆ ಪ್ಲಸ್ ಪಾಯಿಂಟ್ ಆಕೈತಿ. ಓವರಾಲ್ ಆಗಿ ಮೂವಿ ನೋಡ್ಕಸ ನನ್ನ ಕಡೆ ಅಂದರೆ ಈ ಮೂವಿಗೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಕಾರಣ ಡೀಸೆಂಟಾಗಿತ್ತು, ಚಲೋ ಇತ್ತು, ಬೆಟರ್ ಇತ್ತು, ಮಸ್ಟ್ ವಾಚಬಲ್ ಮೂವಿ ಕೂಡ ಅನ್ನೋಂಥ ಫೀಲ್ ಕೂಡ ಬರ್ತೈತಿ. ಇದಾಗಿತ್ತು ಲ್ಯಾಂಡ್ಲಾರ್ಡ್ ಮೂವಿದ ಮೂವಿ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.